ಪಿಂಕ್ ಕಾರ್ಡ್ ಯಾವಾಗ ಬರುತ್ತೆ? ಈ ಒಂದು ಪ್ರಶ್ನೆ ಸಾಕಷ್ಟು ಜನ ಕೇಳ್ತಿದ್ರಿ. ಇದ್ರ ಬಗ್ಗೆ ಸರ್ಕಾರದವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಲಾಂಚ್ ಆದ ಮೊದಲೇ ದಿನನೇ ನಿಮಗೆ ಪಿಂಕ್ ಕಾರ್ಡ್ ದೊರೆಯುತ್ತೆ ಅಂತಲೂ ಕೂಡ ಅಪ್ಡೇಟ್ನ ಕೊಟ್ಟಿದ್ರು. ಈ ಒಂದು ಪಿಂಕ್ ಕಾರ್ಡ್ ಇಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣನ ಬರೋದು ಕೂಡ ಸ್ಟಾಪ್ ಆಗುತ್ತೆ ಅಂತ ಹೇಳಿದರು. ಹಾಗಿದ್ರೆ ಪಿಂಕ್ ಕಾರ್ಡ್ ಬಿಡುಗಡೆ ಆಗಿದೆಯಾ, ಏನಾದರೂ ಕೊಡ್ತಾ ಇದ್ದೀರಾ, ಯಾವ ರೀತಿ ಪಡ್ಕೋಬೇಕು, ಏನಾದರೂ ಡೌಟ್ ಇದ್ದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಲ್ಲ ವಿಷಯದ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಲಾಂಚ್ ಆಗಿದ ತಕ್ಷಣವೇ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರು ಪಡ್ಕೋತಾ ಇರ್ತಾರೆ ಮಹಿಳೆಯರು, ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದು ಪಿಂಕ್ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ನ ಮಾಡ್ತೀವಿ. ಈ ಒಂದು ಪಿಂಕ್ ಕಾರ್ಡ್ ಸಹಾಯದಿಂದ ಅವರು ಇನ್ಮೇಲೆ 2,000 ರೂಪಾಯಿನ ಪಡ್ಕೋಬೋದು ಅಂತ ಹೇಳಿದರು. ಈ ಒಂದು ಪಿಂಕ್ ಕಾರ್ಡಲ್ಲಿ ನಿಮ್ಮ ಹೆಸರಿರುತ್ತೆ, ಮತ್ತು ನಿಮ್ಮ ಗೃಹಲಕ್ಷ್ಮಿ ಯೋಜನೆದು ID ಇರುತ್ತೆ, ಮತ್ತು ನಿಮ್ಮ ಬೇಸಿಕ್ ಡೀಟೇಲ್ಸ್ ಇರುತ್ತೆ, ಮತ್ತು ನಿಮ್ಮ ಅಡ್ರೆಸ್ ಇರುತ್ತೆ. ಈ ಒಂದು ಪಿಂಕ್ ಕಾರ್ಡ್ ಇದ್ದವ್ರಿಗೆ ನಾವು ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿನ ತಲುಪಿಸ್ತೀವಿ. ಅವ್ರಿಗೆ ಗ್ಯಾರಂಟಿ ಬರ್ತಾನೆ ಇರುತ್ತೆ ಹಣ, ಅವ್ರಿಗೇನು ಕೂಡ ಸ್ಟಾಪ್ ಆಗಲ್ಲ. ಅವ್ರದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂತ ಐಡೆಂಟಿಫೈ ಮಾಡೋಕ್ಕೆ ಈ ಒಂದು ಪಿಂಕ್ ಕಾರ್ಡ್ನ ಕೊಡ್ತೀವಿ ಅಂತ ಹೇಳಿದರು. ಹಾಗಾದರೆ ಈ ಒಂದು ಪಿಂಕ್ ಕಾರ್ಡ್ ಇವಾಗ ಬಿಡುಗಡೆ ಆಗಿದೆಯಾ, ಆಗಿಲ್ವಾ, ನೀವು ಯಾವ ರೀತಿ ಪಡ್ಕೋಬೋದು, ಸರ್ಕಾರದವರು ಇದ್ರ ಬಗ್ಗೆ ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ ಇವಾಗ ಡೀಟೇಲ್ ಆಗಿ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಆಗಿ ಕೂಡ ಕೇಳ್ತಾ ಇದ್ದಾರೆ, ಈ ಒಂದು ಪಿಂಕ್ ಕಾರ್ಡ್ ಏನಾದರೂ ರಿಲೀಸ್ ಆಗಿದೆಯಾ, ಇದನ್ನು ಯಾವ ರೀತಿ ನಾವು ಪಡ್ಕೊಳ್ಳೋದು, ಇದಕ್ಕೇನಾದರೂ ಸಪ್ರೇಟಾಗಿ ಏನಾದರೂ ಅರ್ಜಿ ಸಲ್ಲಿಸಬೇಕಂತಲೂ ಕೂಡ ಕೇಳ್ತಾ ಇದ್ದೀರಾ. ಇಲ್ಲಿ ಸರ್ಕಾರದವರು ಮೊದಲೇ ಒಂದು ಅಪ್ಡೇಟ್ನ ಕೊಟ್ಟಿರೋದೇನೆಂದರೆ, ಈ ಒಂದು ಪಿಂಕ್ ಕಾರ್ಡ್ಗೆ ಬಂದ್ಬಿಟ್ಟು ನೀವೇನು ಕೂಡ ಅರ್ಜಿ ಸಲ್ಲಿಸೋ ಆಗಿಲ್ಲ ಅಂತಲೇ ಹೇಳಿದರೆ. ಯಾಕೆಂದರೆ ನೀವು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದ್ರೆ ಅಂದರೆ ಇದೇ ಆಟೋಮೆಟಿಕ್ ಆಗಿ ಸರ್ಕಾರದವರು ಇದಕ್ಕೂ ಕೂಡ ಅಪ್ಲೈ ಮಾಡ್ಕೊಂಡಿರ್ತಾರೆ. ಅದರಿಂದ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಹಾಗಾದರೆ ಒಂದು ಪಿಂಕ್ ಕಾರ್ಡ್ ಎಲ್ಲಿ ಸಿಗುತ್ತೆ, ಯಾವ ರೀತಿ ಪಡ್ಕೊಳ್ಳೋದು, ಅದ್ರ ಬಗ್ಗೆ ಸರ್ಕಾರದವರು ಹೇಳಿರೋದೇನೆಂದರೆ, ಕರ್ನಾಟಕವನ್ನಾಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಇಲ್ಲೇನು ಹೋಗಿ ಅರ್ಜಿ ಸಲ್ಲಿಸಿದ್ರಲ್ಲ ಅಲ್ಲೇನು ಮಹಿಳೆಯರು ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನ ಬಳಸ್ಕೊಂಡು ಮನೆಗೆ ನಾವೇ ಒಂದು ಪಿಂಕ್ ಕಾರ್ಡ್ನ ತಲುಪಿಸೋ ಒಂದು ಕಾರ್ಯಕ್ರಮನ ಮಾಡ್ತೀವಿ ಅಂತ ಒಂದು ಸರ್ಕಾರದವರು ಒಂದು ಅಪ್ಡೇಟ್ನ ಕೊಟ್ಟಿದ್ರು. ಮತ್ತು ಇದುವರೆಗೂ ಕೂಡ ನಿಮಗೆ ಪಿಂಕ್ ಕಾರ್ಡ್ ಏನು ಬರಬೇಕಾಗಿತ್ತಲ್ಲ ಗೃಹಲಕ್ಷ್ಮಿ ಯೋಜನೆದು ಬಿಡುಗಡೆ ಆಗಿಲ್ಲ. ಸರ್ಕಾರದವರು ಅದ್ರ ಬಗ್ಗೆನೇ ಇವಾಗ ಒಂದು ಅಪ್ಡೇಟ್ನ ಕೊಟ್ಟಿರೋದು. ನಿಮಗೆ ಪಿಂಕ್ ಕಾರ್ಡ್ ಯಾವಾಗ ಸಿಗುತ್ತೆ, ಒಂದು ಪಿಂಕ್ ಕಾರ್ಡ್ ಬಿಡುಗಡೆ ಆದಾಗ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ನ ಕೊಡೋಕ್ಕಿಂತ ಮುಂಚೆ ನಾವೆಲ್ಲರ ಅಪ್ಲಿಕೇಶನ್ಸ್ನು ಕೂಡ ತಿರ್ಗಾ ಕ್ರಾಸ್ ವೆರಿಫೈನ ಮಾಡ್ತೀವಿ. ಅಲ್ಲಿ ಯಾರ್ದು ಮಿಸ್ ಮ್ಯಾಚ್ ಆಗುತ್ತೆ ಡಾಕ್ಯುಮೆಂಟ್ಸು, ಕೆಲವ್ರದ್ದು ಅಪ್ಲಿಕೇಶನ್ಸು ಅಲ್ಲಿ ಕೂಡ ರಿಜೆಕ್ಟ್ ಮಾಡ್ತೀವಿ. ಏನಾದರೂ ಒಂದು ಫೇಕ್ ಆಗಿ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಸ್ಟಾಪ್ ಮಾಡ್ತೀವಿ. ಈ ಒಂದು ಪಿಂಕ್ ಕಾರ್ಡ್ನ ನಾವು ಒಂದು ವೋಟರ್ ID ಫಾರ್ಮೇಟಲ್ಲಿ ಇರುತ್ತೆ. ಆ ಒಂದು ಫಾರ್ಮೇಟಲ್ಲಿ ಅಂದರೆ ಅವ್ರದ್ದು ಬೇಸಿಕ್ ಡೀಟೇಲ್ಸ್ ಇರುತ್ತೆ, ಮತ್ತು ಗೃಹಲಕ್ಷ್ಮಿ ಯೋಜನೆದು ಒಂದು ID ಇರುತ್ತೆ, ಅವ್ರದ್ದೊಂದು ಫೋಟೋ ಇರುತ್ತೆ. ಈ ರೀತಿ ಒಂದು ಪಿಂಕ್ ಕಾರ್ಡ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ರೆ. ಮತ್ತು ಮೇಯ್ನ್ ಆಗಿ ಪಿಂಕ್ ಕಾರ್ಡ್ ಯಾವಾಗ ಬರುತ್ತೆ ಅದ್ರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ರೆ. ಇಲ್ಲಿ ಪಿಂಕ್ ಕಾರ್ಡ್ನ ನಾವು ಇವಾಗ ಎಲೆಕ್ಷನ್ ನಡೀತಾ ಇರೋದ್ರಿಂದ ಈ ಒಂದು ತಿಂಗಳುಗಳಲ್ಲಿ ನಾವು ರಿಲೀಸ್ ಮಾಡೋಕ್ಕಾಗಲ್ಲ. ನಾವು ಒಂದು ಪಿಂಕ್ ಕಾರ್ಡ್ನ ಏನು ಮಾಡ್ತೀವಿ ಅಂದರೆ, ಜುಲೈ ತಿಂಗಳು ಅಥವಾ ಆಗಸ್ಟ್ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಏನು ಲಾಂಚ್ ಆಯ್ತಲ್ಲ, 1 ವರ್ಷ ಕಂಪ್ಲೀಟ್ ಆಗುತ್ತೆ ಆಗಸ್ಟ್ಗೆ, ಅವಾಗ ನಾವು ಒಂದು ರಿಲೀಸ್ ಮಾಡ್ತೀವಿ. ಅವಾಗ ಎಲ್ಲ ಮಹಿಳೆಯರು ಕೂಡ ಪಡ್ಕೋಬೇಕಾಗುತ್ತೆ ಈ ಒಂದು ಪಿಂಕ್ ಕಾರ್ಡು. ಇದು ಕಡ್ಡಾಯ ಆಗಿರುತ್ತೆ ಅಂತ ಕೂಡ ಹೇಳಿದರೆ, ಅವಾಗ ಅವರು ಒಂದು ಅಪ್ಡೇಟ್ನ ಕೊಟ್ಟಾಗ ನಿಮಗೆ ಜೂನ್ ಜುಲೈ ಏನಾದರೂ ಅಪ್ಡೇಟ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.